ಭಯಾನಕ ಸಸ್ಪೆನ್ಸ್ ಕಥೆ ಅರ್ಧರಾತ್ರಿ ಮನೆಯ ರಹಸ್ಯ. ಅಂಗೊಂಧಳ್ಳಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಹಳೆಯದಾದ ಯಾರೂ ವಾಸಿಸದ ಒಂದು ದೊಡ್ಡ ಮನೆ ಇತ್ತು. ಹಳ್ಳಿಯವರು ಅದನ್ನು ಅರ್ಧರಾತ್ರಿ ಮನೆ ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಪ್ರತಿ ರಾತ್ರಿ 12 ಗಂಟೆಗೆ ಆ ಮನೆಯೊಳಗಿಂದ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದ್ದವು. ಬಾಗಿಲುಗಳು ತಾನೇ ತೆರೆದು ಮುಚ್ಚಿಕೊಳ್ಳುವ ಶಬ್ದ, ಕಿಟಕಿಗಳಲ್ಲಿ ನೆರಳುಗಳು ಕಾಣುವುದು. ಇದರಿಂದ ಯಾರೂ ಆ ಮನೆಗೆ ಹತ್ತಿರ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ನಗರದಿಂದ ಬಂದ ರವೀಂದ್ರ ಎಂಬ ಯುವಕ ಆ ಹಳ್ಳಿಗೆ ಬಂತು. ಅವನು ಧೈರ್ಯಶಾಲಿ ಮತ್ತು ಕುತೂಹಲದಿಂದ ಕೂಡಿದವನು. ಹಳ್ಳಿಯವರು ಆ ಮನೆಯ ಬಗ್ಗೆ ಹೇಳಿದಾಗ ಅವನು ನಗುತ್ತಾ ಹೇಳಿದ, ಭೂತಗಳು ಎಂಬುದು ಯಾವುದೂ ಇಲ್ಲ, ಅದು ಜನರ ಭಯ ಮಾತ್ರ. ಹಳ್ಳಿಯವರು ಅವನಿಗೆ ಎಚ್ಚರಿಕೆ ನೀಡಿದರು. ರವೀಂದ್ರ, ರಾತ್ರಿ ಆ ಮನೆಗೆ ಹೋಗಬೇಡ, ಹಲವರು ಹೋಗಿ ಮತ್ತೆ ಹಿಂದಿರುಗಿಲ್ಲ. ಆದರೂ ರವೀಂದ್ರನಿಗೆ ಅದನ್ನು ಪರೀಕ್ಷಿಸಬೇಕೆಂಬ ಆಸೆ ಹೆಚ್ಚಾಯಿತು. ಆ ರಾತ್ರಿ ಅವನು ಟಾರ್ಚ್ ಮತ್ತು ಕ್ಯಾಮೆರಾ ಹಿಡಿದು ಆ ಮನೆಯ ಕಡೆ ನಡೆಯಲು ಆರಂಭಿಸಿದ. ಮನೆ ಹತ್ತಿರ ಬಂದಾಗ ಗಾಳಿ ಭಾರವಾಗಿತ್ತು. ಮರಗಳು ನಿಧಾನವಾಗಿ ಕದೆಯುತ್ತಿವೆ. ಮನೆ ಬಾಗಿಲು ಸ್ವಲ್ಪ ತೆರೆದಿತ್ತು. ಕ್ರ್ರ್ ಎಂದು ಶಬ್ದ ಮಾಡುತ್ತಾ ಕದೆಯುತ್ತಿತ್ತು. ರವೀಂದ್ರ ಒಳಗೆ ಪ್ರವೇಶಿಸಿದ. ಒಳಗೆ ಎಲ್ಲೆಡೆ ಧೂಳು, ಜಾಲಗಳು, ಹಳೆಯ ಚಿತ್ರಗಳು ಗೋಡೆಗಳಲ್ಲಿ ಹಾರುತ್ತಿದ್ದವು. ಟಾರ್ಚ್ ಬೆಳಕು ಹಾಕುತ್ತಾ ಅವನು ಮುಂದೆ ಸಾಗಿದ. ಅಕಸ್ಮಾತ್ ಮೇಲ್ಮಹಡಿಯಿಂದ ಪಾದಸದ್ದು ಕೇಳಿಸಿತು. ಟಕ್ ಟಕ್ ಟಕ್. ರವೀಂದ್ರನ ಹೃದಯ ಜೋರಾಗಿ ಬಡಿತ ಹೊಡೆಯಲು ಶುರುಮಾಡಿತು. ಆದರೆ ಅವನು ಧೈರ್ಯವಾಗಿ ಮೆಟ್ಟಿಲುಗಳನ್ನು ಏರಲು ಶುರುಮಾಡಿದ. ಮೇಲ್ಮಹಡಿಗೆ ಬಂದಾಗ ಒಂದು ಹಳೆಯ ಕೊಠಡಿಯ ಬಾಗಿಲು ನಿಧಾನವಾಗಿ ತಾನೇ ತೆರೆದಿತು. ಅವನಿಗಲ್ಲಿ ಒಂದು ಹಳೆಯ ಕನ್ನಡಿಯ ಮುಂದೆ ನಿಂತಿದ್ದ ಒಬ್ಬ ಹುಡುಗಿಯ ನೆರಳು ಕಾಣಿಸಿತು. ರವೀಂದ್ರ ಟಾರ್ಚ್ ಬೆಳಕು ಹಾಕಿದ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವನ ಹಿಂದೆ ಅಕಸ್ಮಾತ್ ಒಂದು ಶಬ್ದ ಕೇಳಿಸಿತು. ನೀನು ಇಲ್ಲಿ ಯಾಕೆ ಬಂದೇ? ರವೀಂದ್ರ ತಕ್ಷಣ ಹಿಂದಕ್ಕೆ ತಿರುಗಿದ. ಅವನ ಹಿಂದೆ ಒಂದು ಬಿಳಿ ಉಡುಪು ತೊಟ್ಟ ಹೆಂಗಸು ನಿಂತಿದ್ದಳು. ಅವಳ ಕಣ್ಣುಗಳು ಖಾಲಿ, ಮುಖದಲ್ಲಿ ವಿಚಿತ್ರ ನಗು. ಅವಳು ನಿಧಾನವಾಗಿ ಹೇಳಿದಳು, ಇದು ನನ್ನ ಮನೆ, ಇಲ್ಲಿ ಬಂದವರು ಯಾರೂ ಹಿಂತಿರುಗುವುದಿಲ್ಲ. ಅವಳು ನಿಧಾನವಾಗಿ ರವೀಂದ್ರನ ಕಡೆ ನಡೆದು ಬರಲು ಶುರುಮಾಡಿದಳು. ಗಾಳಿ ತೀವ್ರವಾಗಿ ಬೀಸಿತು. ಬಾಗಿಲುಗಳು ಜೋರಾಗಿ ಮುಚ್ಚಿಕೊಂಡವು. ರವೀಂದ್ರ ಓಡಲು ಪ್ರಯತ್ನಿಸಿದ, ಆದರೆ ಮೆಟ್ಟಿಲುಗಳು ಕಾಣಿಸಲಿಲ್ಲ. ಮನೆ ಒಳಗೆ ಎಲ್ಲವೂ ಬದಲಾಗಿತ್ತು. ಹಠಾತ್ ಬೆಳಕು ಆರಿತು. ಕೆಲವೇ ಕ್ಷಣಗಳ ನಂತರ ಹಳ್ಳಿಯವರು ಮನೆಯೊಳಗಿಂದ ಒಂದು ಭಯಾನಕ ಕಿರುಚಾಟ ಕೇಳಿದರು. ಮರುದಿನ ಬೆಳಿಗ್ಗೆ ಹಳ್ಳಿಯವರು ಆ ಮನೆಗೆ ಹೋದರು. ಮನೆ ಒಳಗೆ ಎಲ್ಲವೂ ಹಳೆಯದಂತೆ ಶಾಂತವಾಗಿತ್ತು. ಆದರೆ ನೆಲದಲ್ಲಿ ಒಂದು ಕ್ಯಾಮರಾ ಮಾತ್ರ ಬಿದ್ದಿತ್ತು. ಅದರೊಳಗಿನ ವಿಡಿಯೋ ನೋಡಿದಾಗ ಹಳ್ಳಿಯವರು ನಡುಗಿಬಿಟ್ಟರು. ಕ್ಯಾಮರಾದಲ್ಲಿ ಕೊನೆಯ ದೃಶ್ಯದಲ್ಲಿ ರವೀಂದ್ರನ ಹಿಂದೆ ನಿಂತಿದ್ದ ಆ ಬಿಳಿ ನೆರಳು ನಿಧಾನವಾಗಿ ಅವನನ್ನು ಹಿಡಿದು ಕತ್ತಲಿನಲ್ಲಿ ಮಾಯವಾಗುತ್ತಿತ್ತು. ಆ ದಿನದ ನಂತರ ಹಳ್ಳಿಯವರು ಹೇಳುತ್ತಾರೆ, ಇದೀಗ ಪ್ರತಿ ರಾತ್ರಿ 12 ಗಂಟೆಗೆ ಆ ಮನೆಯ ಕಿಟಕಿಯಲ್ಲಿ ರವೀಂದ್ರನ ನೆರಳು ಕೂಡ ಕಾಣುತ್ತದೆ.